TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ದೊಡ್ಡಮನಿ, ದಾವಣಗೆರೆ ಪ್ರತಿನಿಧಿ. ಒಂದು ರೀತಿಯಲ್ಲಿ ಮಳೆ ಬೆಳೆ ಮತ್ತು ಏನು ಬೆಲೆ ಒಂದು ಜೂಜಾಟದಲ್ಲಿ ರೈತ ಅತಂತ್ರ ಆಗಿದ್ದಾನೆ ಎಂಬತಕ್ಕಂಥದ್ದು ಸ್ಪಷ್ಟ ಆಗ್ತಾ ಇರ್ತಕ್ಕಂಥದ್ದು. ಈ ವರ್ಷ ಏನು ಸಂಪೂರ್ಣವಾಗಿ ಮುಂಗಾರು ಏನು ಕೈಕೊಟ್ಟ ಹಿನ್ನೆಲೆಯಲ್ಲಿ ಬಹುತೇಕ ಕಡೆ ಬಿತ್ತನೆಯೇ ಆಗಿಲ್ಲ. ಸುಮಾರು 32% ಅಷ್ಟಾಗಿತ್ತು. ಅದು ಕೂಡ ಮತ್ತೆ ಮರು ಬಿತ್ತನೆ ಮಾಡಿದಾಗ ಈ ಪರ್ಸೆಂಟೇಜ್ ಜಾಸ್ತಿ ಆಗಿರ್ತಕ್ಕಂಥ. ಇದರ ನಡುವೆ ಕೆಲವು ನೀರಿನ ಲಭ್ಯತೆ ಇರ್ತಕ್ಕಂಥದ್ದು ಏನು ಬೋರ್ವೆಲ್ಗಳ ಸಹಾಯದಿಂದ ಕೆಲವು ದಾವಣಗೆರೆ ಒಂದು ನಿಯರ್ ಆಗಿರ್ತವೆ ಇವು ಹತ್ತಿರ ಇರ್ತಕ್ಕಂಥ ಪ್ರದೇಶಗಳಲ್ಲಿ ತರಕಾರಿಯನ್ನು ಬೆಳೆದ ಒಂದು ಸಂಪ್ರದಾಯ. ಈ ತರಕಾರಿ ಬೆಳೀತಕ್ಕಂಥ ಇವತ್ತು ತೀವ್ರವಾದ ಒಂದು ಬೆಲೆ ಕುಸಿತ ಕಂಡಿರ್ತಕ್ಕಂಥದ್ದು. ಟೊಮೆಟೊ ಒಂದು ಇಡೀ ತೋಟಗಳನ್ನೇ ಸುಮಾರು 20 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿರ್ತಕ್ಕಂಥ ಟೊಮೆಟೊ ತೋಟಗಳನ್ನೇ ಸರ್ವನಾಶ ಮಾಡಿರ್ತಕ್ಕಂಥ ಕಾರಣ ಅಂತಂದರೆ ಮಾರುಕಟ್ಟೆಗೆ ತೆಗೆದುಕೊಂಡು ಆಗದ ಸ್ಥಿತಿಯಲ್ಲಿ ಇವತ್ತು ರೈತ ಇದ್ದಾನೆ ಅಂತ ಹೇಳ್ಬೇಕು. ಅಂದರೆ 3 ಬಾಕ್ಸ್ಗೆ ಒಂದು 100 ರೂಪಾಯಿ, ಅಂದರೆ 30 ರಿಂದ 35 kg ಒಂದು ಬಾಕ್ಸ್ನಲ್ಲಿ ಇರ್ತದೆ. ಅದನ್ನು 3 ಬಾಕ್ಸ್ಗೆ ಒಂದು 100 ರೂಪಾಯಿ, ಅಂದರೆ ₹1 kg ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಕಡಿಮೆ. ಹೀಗಾಗಿ ಏನು ಇಲ್ಲಿಂದ ತೆಗೆದುಕೊಂಡು ಹೋದಂಥ ಈ ಟೊಮೆಟೊಗಳನ್ನು ಮಾರುಕಟ್ಟೆಯಲ್ಲಿ ತಾವೇ ಸುರುವಿ ಬರ್ತಕ್ಕಂಥ ಪರಿಸ್ಥಿತಿ ರೈತರಲ್ಲಿ ಇರ್ತಕ್ಕಂಥದ್ದು. ಇಲ್ಲಿಂದ ವಾಹನಗಳಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಬಾಕ್ಸಿಗೆ 10 ರೂಪಾಯಿ ತೆಗೆದುಕೊಳ್ತಕ್ಕಂಥದ್ದು, 20 ರೂಪಾಯಿ ತೆಗೆದುಕೊಳ್ತಕ್ಕಂಥದ್ದು. ಮತ್ತು ಅದನ್ನು ಟೊಮೆಟೊವನ್ನು ಹರಿದು ಅದನ್ನು ಬಾಕ್ಸ್ ಮಾಡಿ ಮತ್ತು ವಾಹನಕ್ಕೆ ಸಾಗಾಣಿಕೆ ಮಾಡಲು ಕೂಡ ಒಬ್ಬರಿಗೆ ಒಂದು 2 ರಿಂದ 3 ಜನ ಕೂಲಿ ಕಾರ್ಮಿಕರು ಒಬ್ಬರಿಗೆ 500 ರೂಪಾಯಿ ಒಂದು ದಿನಕ್ಕೆ ಕೂಲಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಈ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡಿದರೆ ಯಾವುದೇ ರೀತಿಯಾದಂಥ ಏನು ಒಂದು ಎಕರೆಗೆ 70 ರಿಂದ 80 ಸಾವಿರ ರೂಪಾಯಿ ಖರ್ಚು ಮಾಡಿರ್ತಾರೆ. ಆ ಎಲ್ಲ ಹಣ ಕೂಡ ಹೋಗಿರ್ತಕ್ಕಂಥ ಮತ್ತು ರೈತರೇ ಮತ್ತೆ ತಮ್ಮ ಏನು ಕೈಯಾರೆ ದುಡ್ಡನ್ನು ಹಾಕ್ತಕ್ಕಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಈಗಾಗಲೇ 2-3 ದಿನಗಳಿಂದ ನಿರಂತರವಾಗಿ ಇದೇ ರೀತಿಯಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಬೆಳೆ ಏನು ಒಂದು ನಿರೀಕ್ಷಿತ ಒಂದು ಬೆಲೆ ಸಿಗದ ಹಿನ್ನೆಲೆಯಲ್ಲಿ ಅಲ್ಲಿ ಮಾರುಕಟ್ಟೆಯಲ್ಲಿ ಟೊಮೆಟೊ ಬಾಕ್ಸ್ಗಳನ್ನ ಬಿಟ್ಟು ಬಂದಿರತಕ್ಕಂಥದ್ದು. ಈಗ ರೈತರು ಏನು ನಾವು ಈಗ ದಾವಣಗೆರೆ ತಾಲೂಕಿನ ಬೇತೂರು, ಪುಟಕ್ನಾಳು ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ವ್ಯಾಪ್ತಿಯಲ್ಲಿ ಏನು ತರಕಾರಿ ಬೆಳೆಗೆ ಪ್ರಸಿದ್ಧವಾದ ಪ್ರದೇಶ ಇದೆ. ಈ ಪ್ರದೇಶದಲ್ಲಿ ನೋಡ್ತಾ ಇರಬೇಕಾದ್ರೆ ಸುಮಾರು ಒಂದೇ ಕಡೆ ಒಂದು 25 ಎಕರೆಗೂ ಹೆಚ್ಚು ಆ ಪ್ರದೇಶ ಮಂಜಪ್ಪ ಅಂತಕ್ಕಂಥ ರೈತ ಆಗಿರೋದು ಎಲ್ಲ ಬಹುತೇಕವಾಗಿ ಏನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಹಾನಿ ಅನುಭವಿಸೋಕ್ಕಿಂತ ಇಡೀ ಜಮೀನಿನಲ್ಲೇನೆ ಬೆಳೆಯನ್ನು ಏನು ಸಂಪೂರ್ಣವಾಗಿ ಅದನ್ನು ನಾಶ ಮಾಡಿಬಿಡ್ತಕ್ಕಂಥದ್ದು. ಒಂದು ರೀತಿ ಗೊಬ್ಬರ ಕೂಡ ಆಗ್ತದೆ ಎಂಬತಕ್ಕಂಥ ಒಂದು ರೈತರ ಒಂದು ತಿಳುವಳಿಕೆ ಹಿನ್ನೆಲೆಯಲ್ಲಿ ರೈತರು ಇಡೀ ಟೊಮೆಟೊ ಬೆಳೆಯನ್ನು ಹಾಳು ಮಾಡ್ತಾ ಇರ್ತಕ್ಕಂಥ. ಟೊಮೆಟೊ ಮಾತ್ರ ಅದ್ಭುತವಾಗಿ ಬೆಳೆದಿತ್ತು, ಅಂದರೆ ಬೋರ್ವೆಲ್ ನೀರಿತ್ತು, ಅದ್ರ ಜೊತೆಗೆ ಅದಕ್ಕೆ ಬೇಕಾದ ಸಮಯದಲ್ಲಿ ಗೊಬ್ಬರವನ್ನು ಹಾಕಿರ್ತಕ್ಕಂಥದ್ದು. ಹೀಗಾಗಿ ಉತ್ತಮವಾಗಿ ಬೆಳೆದಂಥ ಟೊಮೆಟೊ ಇನ್ನೇನು ಬೆಲೆ ಸಿಕ್ಕರೆ ಹಾಕಿದ ದುಡ್ಡಾರು ಬರ್ತದೆ ಮತ್ತು ಒಂದು ಸ್ವಲ್ಪ ಏನು ಹಬ್ಬ ಹರಿದಿನಗಳಿಗೆ ದುಡ್ಡು ಆಗ್ತದೆ ಎಂಬತಕ್ಕಂಥ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಏನು ಒಂದು ರೀತಿಯಾದ ಬೆಲೆ ಕುಸಿತದಿಂದಾಗಿ ಒಂದು ಪರಿಸ್ಥಿತಿಯಲ್ಲಿ ಬಡದಂತಾಗಿದೆ. ಸಂಪೂರ್ಣವಾಗಿ ಬೆಳೆಯನ್ನು ಹಾಳು ಮಾಡಿ ಏನು ಈಗ ಇಲ್ಲಿ ಟೊಮೆಟೊ ಬೆಳೆಗೆ ನೀವು ಕೇವಲ ಟೊಮೆಟೊ ಬೆಳೆಯನ್ನು ಮಾತ್ರ ಟೊಮೆಟೊ ಹಾಕಿಬಿಡ್ತಕ್ಕಂಥ ಅದಕ್ಕೆ ಒಂದು ಕಂಬಗಳನ್ನು ಹಾಕಬೇಕು, ಇಡೀ ಇದರಲ್ಲಿ ಏನು ಕೋಲ್ಗಳನ್ನು ಹಾಕಬೇಕು, ಆ ಕೋಲ್ಗಳಿಗೆ ಟೊಮೆಟೊ ಗಿಡಗಳನ್ನು ಕಟ್ಟಬೇಕು. ಒಂದು ರೀತಿಯಾದ ಇಲ್ಲಿ ಏನು ಇದು ದ್ರಾಕ್ಷಿ ತೋಟದ ರೀತಿಯಲ್ಲಿ ದ್ರಾಕ್ಷಿ ತೋಟದಲ್ಲೂ ಕೂಡ ಅದಕ್ಕೆ ಕಂಬಗಳನ್ನು ಕಟ್ಟಿ ಅದಕ್ಕೆ ಕೋಲ್ಗಳನ್ನು ಹಾಕಿ ಹೆಂಗೆ ನಿಲ್ಲಿಸ್ತಾರೆ ಆ ರೀತಿಯಾದ ಮಾಡಿದಾಗ ಮಾತ್ರ ಏನು ಟೊಮೆಟೊ ಬೆಳೆ ಬರ್ತಕ್ಕಂಥದ್ದು. ಟೊಮೆಟೊ ಬೆಳೆಗಾಗಿ ಸಪ್ರೇಟು ಅದಕ್ಕೆ ಆದಂಥ ಒಂದು ಖರ್ಚು ವೆಚ್ಚಗಳು ಇರ್ತಕ್ಕಂಥದ್ದು. ಮತ್ತು ಅದಕ್ಕೆ ಒಂದು ಗಿನಿ ಕಾಟ ಅಂತ ಎಂಬತಕ್ಕಂಥ ಒಂದು ಕಪ್ಪು ಹುಳುವಿನ ಕಾಟ ಎಂಬತಕ್ಕಂಥದ್ದಿರ್ತದೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಹತ್ತಾರು ಪ್ರಯತ್ನವನ್ನು ರೈತರು ಮಾಡಬೇಕಾಗ್ತದೆ. ಇಷ್ಟೆಲ್ಲ ಮಾಡಿದ ನಂತರವೂ ಕೂಡ ಮಾರುಕಟ್ಟೆಯಲ್ಲಿ ಬೆಲೆ ಸಿಗದೆ ಹೋದರೆ ಎಲ್ಲವೂ ಶೂನ್ಯ ಆಗ್ತದೆ. ಒಂದು ರೀತಿಯಲ್ಲಿ ರೈತರ ಒಂದು ಸಂಕಷ್ಟ ನಿರಂತರವಾಗಿ ನಡೀತಾ ಇದೆ ಎಂಬತಕ್ಕ ಇದೊಂದು ನಿದರ್ಶನ ಅಂದರೆ ತಪ್ಪಾಗಲಾರದು. ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಈ ಪ್ರದೇಶಗಳಲ್ಲಿ ಟೊಮೆಟೊಗಳನ್ನು ಬೆಳೀತಕ್ಕಂಥದ್ದು. ಅಂದರೆ ಸರ್ವಕಾಲಿಗೂ ಕೂಡ ಟೊಮೆಟೊ ಬೇಕೇ ಬೇಕಾಗಿರ್ತಕ್ಕಂಥ ಒಂದು ರೀತಿ ಈರುಳ್ಳಿ ಏನು ಬೆಳೀತಾರಲ್ಲ ಆ ರೀತಿಯಾದಂಥ ಒಂದು ಬೆಳೆಯನ್ನು ಟೊಮೆಟೊವನ್ನು ಬೆಳೀತಾ ಇರ್ತಕ್ಕಂಥದ್ದು. ಆದರೆ ಈಗ ಒಂದು ಕಳೆದ 10-15 ದಿನಗಳಿಂದ ನಿರಂತರವಾಗಿ ದರ ಕುಸಿದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಏನು ಟೊಮೆಟೊ ಬೆಳೆಗಾರರು ಆತಂಕಗೊಂಡಿದ್ದು ಮತ್ತು ಆ ಟೊಮೆಟೊವನ್ನು ಅಲ್ಲೇ ತಮ್ಮ ಜಮೀನಿನಲ್ಲೇ ನಾಶ ಮಾಡಿ ಮತ್ತೆ ಬೇರೆ ಯಾವುದಾದ್ರೂ ತರಕಾರಿಯನ್ನು ಬೆಳೀಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು.